ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದ್ದೇನಿ, ಸ್ವಲ್ಪ ಆರಾಮದ್ದೇನಿ, ಸ್ವಲ್ಪ ಆರಾಮಿಲ್ಲ. ಅಂದರೆ ಈಗ ಮಳೆ ಅಲ್ರಿಪ್ಪ, ಒಂದು ದಿವ್ಸ ಆರಾಮಿರ್ತೇನೆ, ಒಂದು ದಿವ್ಸ ಆರಾಮಿರೋದಿಲ್ಲ. ಯಾರು ಹೆಂಗೋ ಗೊತ್ತಿಲ್ಲ, ನಾನಂತೂ ಹಂಗೆ ಅದೇನು ರೀ. ನನಗೆ ಜಾಸ್ತಿ ಬಿಸಿಲು ಆಗಿ ಬರೋದಿಲ್ಲ, ಜಾಸ್ತಿ ಮಳೆನೂ ಆಗಿ ಬರೋದಿಲ್ಲ. ಅದ್ರಾಗ ಪಾಪನೊಂದು ಸ್ಕೂಲಿಗೆ ಕಳಿಸ್ತಿರ್ತೇನಲ್ರಿ, ಅಡ್ಡಾಡೋದು ಮಳೆಯಿಂದ ಏನಂದ ಬಿಸಿಲಂದ ಮಳೆಯಿಂದ ಹೋಗಿ ಕಳಿಸಿ ಬರಬೇಕ್ರಿ. ನಿಮಗಂತೂ ಗೊತ್ತೈತಿ, ಇಲ್ಲೇ ನಾವಿರೋ ಜಾಗದಿಂದ ನಮಗೆ ಶಾಪ್ ಇಲ್ಲ. ಬಸ್ ಹಿಡಿಯಾಕೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಅಂತೂ ನಾವು ಹೋಗಲೇಬೇಕು. ನೀವು ವಿಡಿಯೋ ಅಂತೂ ನೋಡಿರ್ತೀರಿ. ಈಗ ವ್ಲಾಗ್ ಹಾಕತ್ತೇ ಇಲ್ಲ ರೀ. ನಾನು ಯಾಕೆ ಹಾಕತ್ತಿಲ್ಲ ಅಂದ್ರೆ ಯಾಕೋ ಸ್ವಲ್ಪ ಬೇಜಾರು ಅನ್ಸಾತೈತ್ರಿ. ಯಾಕಂತಂದ್ರೆ ವಿಡಿಯೋ ನೋಡತ್ತಾರ್ರಿ, ಸ್ವಲ್ಪ ಜನ ನೋಡಿ ಸಪೋರ್ಟ್ ಮಾಡತ್ತಾರ್ರಿ. ಆದ್ರೆ ನಾನು ಮೇನ್ ಮಾಡತ್ತಿರೋದು ವಿಡಿಯೋ. ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರಂದ್ರೆ ನಾನು ಪಾಪು ಇರ್ತಿದ್ವಿ. ಇವಾಗ ನಮ್ಮ ಪಾಪುನು ಸ್ಕೂಲಿಗೆ ಹಾಕಿವ್ರಿ. ನಮ್ಮ ಪಾಪುನು ಸ್ಕೂಲಿಗೆ ಹೋಗ್ತಾನೆ. ಪಾಪುನು 10 ಗಂಟೆಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ ಅಂದರೆ ನಾನು ಒಬ್ಬ ಇರ್ತೇನೆ ರೀ. ಅದಕ್ಕೆ ಮನೆ ಒಳಗೆ ಕೆಲಸ ಅದು ಮಾಡ್ತೀನಿ. ನನಗೂ ಟೈಮ್ ಪಾಸ್ ಆಗ್ತೈತಿ, ಏನಾದರೂ ಹೆಲ್ಪ್ ಆಗ್ತೈತಿ ಅಂತಂದು ನಾನು ವಿಡಿಯೋ ಮಾಡತ್ತಿದ್ದೀನಿ. ಈಗ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ಯಾಕಾಗತ್ತಿಲ್ಲ ಅಂದ್ರೆ ನಾವು ವಿಡಿಯೋ ಮಾಡಿ ಎಲ್ಲನೂ ಏನೋ ಒಂದು ಮಾಡ್ಬೇಕಾದ್ರೂ ಎಲ್ಲನೂ ವಿಡಿಯೋ ಮಾಡಿಟ್ಕೊಂಡು ಅದನ್ನ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಎಲ್ಲ ಎಡಿಟ್ ಮಾಡಿ, ಎಡಿಟ್ ಅನ್ನೋಕೆ ನಾನು ಜಾಸ್ತಿ ಏನು ಎಡಿಟ್ ಮಾಡೋದಿಲ್ಲ ರೀ. ಆದರೂ ಹಿಂಗೆ ಎಲ್ಲ ಅವ್ನು ಜೇಂಟ್ ಮಾಡೋವು ಇರ್ತಾವಲ್ಲ ರೀ, ಅವನ್ನೆಲ್ಲ ಎಡಿಟ್ ಮಾಡಿ ನಿದ್ದೆಗೆಟ್ಟು ಕೆಲಸ ಮಾಡ್ಬೇಕಾದ್ರೆ ವಿಡಿಯೋ ಎಲ್ಲ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಮಗೆ ವ್ಯೂಸ್ ಬರಲಿಲ್ಲ ಅಂದ್ರೆ, ಜನ ನೋಡಲಿಲ್ಲ ಅಂದ್ರೆ ಹೆಂಗೆ ಅನ್ನಿಸ್ತೈತಲ್ರಿ. ಅದೇನಿಲ್ಲ ರೀ, ನನಗೆ ಅದಕ್ಕೇನು ಬೇಜಾರಿಲ್ಲ. ಆದರೂ ಸ್ವಲ್ಪ ಜನ ನೋಡಬೇಕಿತ್ತಲ್ಲ. ಈಗ 60-80 ವ್ಯೂಸ್ ಆಗತ್ತವ್ರಿ. ಹೀಗಾಗಿ ಯಾಕೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಹಂಗಂತ ನಾನು ಬಿಡ್ತೇನೆ ಅಂತ ತಿಳ್ಕೊಬೇಡ್ರಿ, ವಿಡಿಯೋ ಮಾಡೇ ಮಾಡ್ತೇನೆ. ಹಿಂಗೆ ಸುಮ್ಮ ಅಂದೆ ರೀ. ವ್ಯೂಸ್ ಬರಲೇಬೇಕಂತೇನಿಲ್ಲ ರೀ, ಬಂದಷ್ಟು ಬರ್ತಾವ್ರಿ ವ್ಯೂಸ್ ಅಷ್ಟೇ. ನೋಡೋರು ನೋಡ್ತಾರೆ. ನಾವು ಯಾರ್ಯಾರಿಗೆ ಇಷ್ಟ ಹಾಕ್ಯವಲ್ರಿ ಅವ್ರು ನೋಡಿ ಸಪೋರ್ಟ್ ಮಾಡೇ ಮಾಡ್ತಾರೆ. ನೀವು ಮಾಡ್ತೀರಂತೇಳಿ ಅನ್ಕೊತೇನೆ. ಮತ್ತು ನನಗೆ ಖುಷಿ ಕೊಡ್ತೈತೆ ರೀ ವಿಡಿಯೋ ಮಾಡೋದ್ರಿಂದ. ನನಗೆ ಇಷ್ಟ ರೀ ವಿಡಿಯೋ ಮಾಡೋಕ್ಕೆ, ಹಿಂಗಾಗಿ ನಾನು ವಿಡಿಯೋ ಮಾಡ್ತೀನಿ. ಈಗ ಮಳೆ ಒಂದು ಭಾಳ ಹತ್ತಿತ್ತಲ್ರಿ, ಹಿಂಗಾಗಿ ಬರೇ ಲಾಗ್ ಒಳಗೆ ಬಟ್ಟೆ ಒಣಗಿಸೋದು ಕೆಲಸ ಮಾಡೋದು ಇದಾಗತ್ತಿತ್ತು ರೀ. ಹಿಂಗಾಗಿ ನನಗೆ ವಿಡಿಯೋ ಮಾಡೋಕೆ ಮನಸ್ಸಾಗಲಿಲ್ಲ ರೀ. ಹಿಂಗೆ ಹೊರಗೆಲ್ಲಾರ ಹೋದ್ರೆ ಆಮೇಲೆ ಏನಾದರೂ ಅದು ಸೀನ್ ಕ್ರಿಯೇಟ್ ಆದ್ರೆ ಏನಾದರೂ ಹಿಂಗೆ ಶೇರ್ ಮಾಡ್ಕೋಬೇಕು ಅನಿಸ್ತದೆ. ಅದೇ ಕಂಟಿನ್ಯೂ ಇಷ್ಟು ದಿನ ಲಾಗ್ ಒಳಗೆ ಏನೇನು ನೋಡ್ಕೊಂಡು ಬಂದ್ರಲ್ಲ ಸೇಮ್ ಅದ ರೀತಿನ ಎಲ್ಲ ನಡ್ಕೊತ ಬಂದೈತ್ರಿ. ಹೇಳೋದು, ಕೆಲಸ ಮಾಡೋದು, ನಾಷ್ಟ ಮಾಡೋದು, ಡಬ್ಬಿ ಕಟ್ಟೋದು, ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟೋದು, ನಮ್ಮ ಪಾಪಗೆ ಡಬ್ಬಿ ಕಟ್ಟೋದು, ಅವ್ನು ಸ್ಕೂಲಿಗೆ ಬಿಟ್ಟು ಬರೋದು, ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋದು, ಮತ್ತು ಸ್ಕೂಲಿಂದ ಕರ್ಕೊಂಡು ಬರೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮನ್ಕೊಳ್ಳೋದು ಇದಾಗತೈತ್ರಿ. ಹೀಗಾಗಿ ಲಾಗ್ ಶೇರ್ ಮಾಡಿದ್ದಿಲ್ಲ. ಇವತ್ತು ಹಂಗೆ ಸ್ವಲ್ಪ ಮಾತಾಡ್ಬೇಕು ಅನ್ನಿಸ್ತ್ರಿ, ಹಂಗಾಗಿ ಬಂದೀನಿ. ಅದರಿಗೆ ಹೇಳ್ಬೇಕು ಅನ್ಸ್ತದೆ. ಎಲ್ಲರಿಗೂ ಸಪೋರ್ಟ್ ಮಾಡಿರಿ, ಎಲ್ಲರೂ ವೀಡಿಯೋಸ್ ನೋಡಿರಿ. ಇವಾಗ ಕೆಲವೊಬ್ರು ನಮ್ಮ ಖುಷಿಗೋಸ್ಕರ ಅಂತೇಳಿ ವಿಡಿಯೋ ಮಾಡ್ತಿರ್ತಾರೆ, ನಮಗೆ ಇಷ್ಟ ಅಂಥೇಳಿ ವಿಡಿಯೋ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ರು ನಮಗೆ ಅದರಿಂದ ಏನಾದರೂ ಹೆಲ್ಪ್ ಆಗ್ತೈತಿ ಅಂತೇಳಿ ವಿಡಿಯೋ ಮಾಡ್ತಿರ್ತಾರೆ. ನಂದು ಒಂದು ಸೈಡ್ ಅದು ಐತ್ರಿ, ಏನಾದರೂ ಹೆಲ್ಪ್ ಆಗ್ತೈತಿ ಅನ್ನೋದು ಐತ್ರಿ, ಖುಷಿ ಆಕತ್ತೆ ಅನ್ನೋದು ಐತ್ರಿ. ಅಂದ್ರೆ ನನಗೆ ಏನು ರೀ, ನಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ವಿಡಿಯೋ ನಾನು ನೋಡ್ತೇನೆ ರೀ. ನನಗೆ ಏನೋ ಒಂಥರ ಖುಷಿ ರೀ ಅವ್ನು ನೋಡೋಕೆ, ಹಿಂಗಾಗಿ ನಾನು ನೋಡ್ತೇನೆ. ಮತ್ತು ಇನ್ನೂ ಕೆಲವೊಬ್ರು ಹೆಂಗಿರ್ತಾರೆ, ಅವ್ರಿಗೆ ಫ್ಯಾಮಿಲಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಇರ್ತೈತಿ. ಹಿಂಗಾಗಿ Oh my god. ಬರೇ ಬೀಳಾತೈತ್ರಿ ಮೊಬೈಲ್, ಮತ್ತೆ ಬಿತ್ರಿ ಪಟ್ ಅಂತ ಮತ್ತೆ ಎತ್ತಿಟ್ಟು ಮೊಬೈಲ್ ಹೊಡಿತಂದ್ರೆ ಈ ಸರಿ ಮೊಬೈಲ್ ಇಲ್ರಿ ನನಗೆ. What? ಏನೋ ಹೇಳತ್ತಿದ್ನಲ್ರಿ ನಾನು ನಿಮಗೆ. ಹಾಂ, ಹಂಗೆ ಪ್ರಾಬ್ಲಮ್ಸ್ ಇರ್ತಾವಲ್ರಿ, ಏನಾದರೂ ಹೆಲ್ಪ್ ಅಕ್ಕವ್ರಿ. ಎಷ್ಟೋ ಜನ ಈಗ ಯೂಟ್ಯೂಬಿಂದನೇ ಜೀವನ ಮಾಡತ್ತಾರ, ಅದು ಎಲ್ಲರಿಗೂ ಗೊತ್ತೂ ಐತಿ, ನನಗೂ ಗೊತ್ತೈತ್ರಿ. ಹಂಗೆ ಅಕ್ಕವ್ರಿ. ಹಂಗಾದ್ರೆ ನಮಗೂ ಒಳ್ಳೇದು, ನನಗಂತೂ ಇನ್ನೂ ಒಳ್ಳೇದ್ರಿಪ್ಪ. ಆದ್ರೆ ಆಗಲೇಬೇಕಂತ ಏನಿಲ್ಲ ರೀ. ಆದ್ರತ್ತೂ ಆಗಲಿಲ್ಲ ಅಂದ್ರೆ ಇಲ್ಲರಿ. ಆದರೂ ವಿಡಿಯೋ ಮಾಡ್ತೀನಿ. ಏನೇನೆಲ್ಲ ನಾನು ಲೈಫ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಸಪೋರ್ಟ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ನಾನು ಎಲ್ಲರೂ ವಿಡಿಯೋ ನೋಡತ್ತೇನೆ ರೀ, ಎಲ್ಲರೂ ವೀಡಿಯೋಸ್ ನೋಡ್ತೀನಿ, ಎಲ್ಲರಿಗೂ ಕಮೆಂಟ್ ಮಾಡಿರ್ತೀನಿ, ಲೈಕ್ ಮಾಡಿರ್ತೀನಿ. ಎಲ್ಲರಿಗೂ ಸಪೋರ್ಟ್ ಮಾಡಿರಿ, ಶೇರ್ ಮಾಡ್ಕೊತ ಇರ್ರಿ. ನಾನಂತೂ ಯೂಟ್ಯೂಬ್ ಒಳಗೆ ಪೂರ್ತಿ ಇದಾದವ್ರಿಗೆ ಮಾಡೋದಿಲ್ಲರಿಪ್ಪ, ಫೇಮಸ್ ಆದವ್ರಿಗೆ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ರೀ. ನಾವು ಒಬ್ಬಾಕಿ ಮಾಡಲಿಲ್ಲ ಅಂದ್ರೆ ಅವ್ರಿಗೇನು ಆಗೋದಿಲ್ಲಲ್ರಿ, ಹೌದಿಲ್ಲರಿಪ್ಪ. ಅವ್ರು ಆಲ್ರೆಡಿ ಬಿಟ್ಟಿರ್ತಾರೆ. ನಾನು ಒಬ್ಬಾಕಿ ಮ್ಯಾಗಿಂದ ಅವ್ರೇನು ನಿಂತಿರೋದಿಲ್ಲ. ಆದ್ರೆ ನಾನು ಹಿಂಗೆ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಇರ್ತಾರಲ್ರಿ, ಅವ್ರಿಗೆ ನನ್ನಂಥವ್ರು ಇರ್ತಾರಲ್ರಿ, ನಾನು ಹಿಡ್ಕೊಂಡ ನನ್ನಂಥವ್ರು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಇರ್ತಾರಲ್ರಿ, ಅವ್ರಿಗೆ ಹೇಳತ್ತೇನೆ, ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ರೀ. ಕಂಟಿನ್ಯೂ ನೋಡ್ತೇನೆ ರೀ ವಿಡಿಯೋದು, ಕಂಟಿನ್ಯೂ ನೋಡಿರ್ತೇನೆ. ಎಲ್ಲರೂ ಹಂಗೆ ನಾನು ನೋಡ್ರಿ ಅಂತ ಹೇಳ್ತೇನೆ.
ಇವತ್ತು ಮಳೆ ಅಂತೂ ಭಾಳ ಆಗಿಲ್ಲ ರೀ ಇವತ್ತು. ಮತ್ತೆ ಬಿತ್ರಿ ಫೋನ್, ಏನಾಗೈತಿ ಯಾರಿಗೆ ಗೊತ್ತ್ರಿ ಅದಕ್ಕೆ ಫೋನಿಗೆ. ಮಳೆಯದು ಏನಿಲ್ಲ ರೀ, ಒಂದೆರಡು ನಿನ್ನೆನೂ ಆಗಿದ್ದಿಲ್ಲ ರೀ ಮಳೆ, ಇವತ್ತು ಆಗಿದ್ದಿಲ್ಲ. ನಾನು ರೈಸ್ ಮಾಡೇನಿ ರೀ, ಸಬ್ಬಸ್ಗಿ ಪಲ್ಯ ಮಾಡೇನಿ. ಈಗ ರೊಟ್ಟಿ ಮಾಡಬೇಕು, ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಊಟ ಮಾಡ್ತೇನೆ ರೀ. ಬೆಳಗ್ಗೆ ನಮ್ಮ ಪಾಪುಗ ಪಲಾವ್ ಕಟ್ಟಿದ್ದೆ ರೀ, ಇವತ್ತು ಪಲಾವ್ ಮಾಡಿ ಪಲಾವ್ ಕಟ್ಟಿದ್ದೆ. ನೋಡೋಣ ಬರ್ರಿ ಏನೇನೆಲ್ಲ ಆಕತಿ, ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರಿ, ನಾ ಯಾರ್ಯಾರು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ನೋಡೋಣಂತ್ರಿ. ನಮ್ಮ ಕಡೆ ಎಂಥ ಮೊಬೈಲ್ ಇರ್ತೈತೆ ಅಂಥ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ತೇವಿ, ರೀಲ್ಸು ಮಾಡ್ತೇವಿ. ಅದ್ರಾಗಂತೂ ರೀಲ್ಸ್ ಅಂತೂ ಫುಲ್ಲ ಫಿಲ್ಟರ್ ರೀ, ಫಿಲ್ಟರ್ ಹಾಕಿ ರೀಲ್ಸ್ ಹಾಕಿದ್ದ ರೀ. ಅದು ಖುಷಿ ಕೊಡ್ತೈತೆ ರೀ ನನಗೆ, ಏನೋ ಒಂಥರ ಖುಷಿ ಅನ್ನಿಸ್ತೈತೆ ರೀ. ಮುಗ್ಮಟ್ಟು ಮುರಿದೈತ್ರಿಪ್ಪ, ಕಲರ್ ಡೌನ್ ಇದ್ರು ಫೇಸ್ ಹೆಂಗೈತೆ ನೋಡ್ರಿ. Oh my god. ಕಲರ್ ಇಲ್ರಿ, ಫೇಸಿಗೆ ಮಾತ್ರ ಒಂದು ಗುಳ್ಳೆಳಕ್ಕೆ ಬಿಡೋದಿಲ್ಲ ರೀ. ನಾನು ಭಾಳ ಕಳದೈತಿ, ಕಿವಿ ಒಳಗೆ ಭಾಳ ಇದಾಗತ್ತೈತೆ ಏನ್ರಿ ಅಂದ್ರೆ ಥಂಡಿಗೆ ಕಿವಿ ಹೊಡೆತೇಳತ್ತವ್ರಿ. ಹಿಂಗಾಗಿ ನಮ್ಮ ಮನೆಯವ್ರು ಕಾಟನ್ ಅಂತಂದ್ರೆ ಕಾಟನ್ ಹತ್ತಿ ಇಟ್ಕೊಂಡಿನಿ ರೀ ಕಿವಿ ಒಳಗೆ. ಗಾಳಿ ಹೋತಂದ್ರೆ ಕಿವಿ ಸುಸ್ತದ್ರಿ, ಅದ್ರ ಸಂಬಂಧ. ಫ್ರೆಂಡ್ಸ್ ಬರ್ರಿ, ಎಲ್ಲರಿಗೂ ಸಪೋರ್ಟ್ ಮಾಡಿರಿ, ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ವ್ಯೂಸ್ ಬರಾತಿಲ್ಲ ರೀ, ವ್ಯೂಸ್ ಬಂದ್ರಂತೂ ಇನ್ನೂ ಖುಷಿ ಆಕತ್ರಿ ನನಗೆ. ವ್ಯೂಸ್ ಜಾಸ್ತಿ ಬಂದು ಅಂದ್ರೆ, ಜಾಸ್ತಿ ಕಮೆಂಟ್ ಬಂದು ಅಂದ್ರೆ, ಕಮೆಂಟ್ ಮೂಲಕ ಯಾವ್ಯಾವ ರೀತಿಯಾಗಿ ನಾ ವಿಡಿಯೋ ಮಾಡ್ಬೇಕಂತ ಅವ್ರು ನನಗೆ ತಿಳ್ಸಾಕತ್ರ, ಮತ್ತು ನಂದು ಏನು ತಪ್ಪೈತಿ ಏನು ತಪ್ಪಿಲ್ಲ ಅಂತ ನನಗೆಲ್ಲ ಶೇರ್ ಮಾಡಾಕತ್ರ. ನಾನು ಸ್ವಲ್ಪ ತಿದ್ಕೊಳಕ್ಕಾಗ್ತೈತೆ ರೀ. ನೋಡೋಣ ಬರ್ರಿ ಏನೇನು ಆಕೈತೆ ಅಂತ ಹೇಳಿ. ನಾನು ಎಷ್ಟು ದಿನ ವಿಡಿಯೋ ಮಾಡ್ತೇನೆ ಇನ್ನೂ ಅಂತಂದು ನನಗೆ ಅದ ಬೇಜಾರಾಗ್ತೈತೆ ರೀ, ಜನ ನೋಡಾತಿಲ್ಲ ಅನ್ನೋದೊಂದು ಬೇಜಾರೈತಿ ರೀ. ಒಂದು ಸೈಡ್ ನಾನು ಖುಷಿಗೋಸ್ಕರ ಮಾಡತ್ತೇನಲ್ಲ ನಾನು ಅಂತ ಅನ್ನೋದೊಂದು ಐತಿ. ಆದರೂ ವಿಡಿಯೋ ಮಾಡೋದು ಮಾತ್ರ ಬಿಡೋದಿಲ್ಲ ರೀ, ವಿಡಿಯೋ ಪಕ್ಕಾ ಮಾಡೇ ಮಾಡ್ತೇನೆ. ಯಾರ್ಯಾರಿಗೆ ವ್ಯೂಸ್ ಬರತ್ತಿಲ್ಲ, ಯಾರ್ಯಾರಿಗೆ ನನ್ನಂಗೆ ಅನಿಸೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಹೆದರಾಕೋಬೇಡ್ರಿ, ಆದ್ರೆ ನಿಮಗೆ ನಾವು ನಮಗೆ ನೀವು ಅದೇವಲ್ಲ. ನಾನು ಯಾವ ರೀತಿಯಾಗಿ ನಿಮ್ಗೆ ಲಾಗ್ ಮಾಡ್ಬೇಕಂತ ಹೇಳಿ ಅನಿಸ್ತೈತೆ ಅಂಥೇಳಿ, ನಾನು ಯಾವ ರೀತಿಯಾಗಿ ಲಾಗ್ ಮಾಡ್ಬೇಕಂತ ಹೇಳಿ ನಿಮಗೆ ಅನಿಸ್ತೈತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ನೋಡೋಣ್ರಿ ನೀವು ಯಾವ ರೀತಿ ಹೇಳ್ತೀರ ಆ ರೀತಿ ನಾನು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.